ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಆಲ್ರೆಡಿ 3 ಗಂಟೆ ಏನಾಗಿತ್ತು, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ದಿನಸಿನ ತಂದಾಗ ಇಲ್ಲಿ ಬೇಕಲ್ಲಿ ಯಾವ್ದಾರ ಬಾಕ್ಸ್ ಒಳಗೆ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹಾಕಿ ಇಟ್ಬಿಟ್ಟಿರ್ತೀನಲ್ವ, ಅದು ನಮಗೆ ಬೇಕಾದ ಟೈಮಿಗೆ ನೀಟಾಗಿ ಸಿಗೋದೇ ಇಲ್ಲ. ಹಾಗಾಗಿ ನಾನು ನೀಟಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡೋಣ, ದಿನಸಿ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಬಿಡೋಣ, ಕಾಳು ಎಲ್ಲ ತಂದಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಇಟ್ಬಿಡೋಣ ಅಂತ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಡೀಪ್ ಕ್ಲೀನ್ ಏನು ಮಾಡ್ತಿಲ್ಲ. ಡೀಪ್ ಕ್ಲೀನ ನಾನು ದೀಪಾವಳಿ ಹಬ್ಬ ಬರುತ್ತಲ್ವ ಆವಾಗ ಮಾಡೋಣ, ಇನ್ನೇನು ಒಂದೊಂದು ವಾರ ಟೈಮ್ ಇದೆ ಅಷ್ಟೇ, ನೀಟಾಗಿ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕು. ಅದಕ್ಕೆ ಇವಾಗ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲ ಪಾತ್ರೆ ಎಲ್ಲ ತೆಗೆದುಬಿಟ್ಟು, ಸ್ವಲ್ಪ ಅವೆಲ್ಲ ಯೂಸ್ ಮಾಡಲ್ವಲ್ಲ ಜಾಸ್ತಿ, ಬರೀ ನಾವು 4 ಜನ ಅಲ್ವ ಇರೋದು. ಇವಾಗಂತೂ ಮಕ್ಕಳು ಇರಲಿಲ್ಲ, ರಜಾ ಅಂತ ಊರಿಗೆ ಹೋಗ್ಬಿಟ್ಟಿದ್ರು, ಇಬ್ಬರೇ ಇರೋದ್ರಿಂದ ಜಾಸ್ತಿ ಏನು ಯೂಸ್ ಮಾಡ್ತಿರ್ಲಿಲ್ವಲ್ಲ. ಅದಕ್ಕೆಲ್ಲ ನೀಟಾಗಿ ಒಂದು ಸತಿ ತೊಳೆದಿಕ್ಬಿಡೋಣ, ಪಾತ್ರೆ ತಟ್ಟೆ ಲೋಟಗಳು ಎಲ್ಲ ನೀಟಾಗಿ ತೊಳೆದಿಕ್ಬಿಡೋಣ ಅಂತ ಎಲ್ಲ ತೆಗೆದು ಒಂದು ಡಬ್ಬಿ ತುಂಬಿ ಎಲ್ಲ ಹೊರಗಡೆ ಇಕ್ಕಿದ್ದೀನಿ. ಮತ್ತೆಲ್ಲ ನೀಟಾಗಿ ಒಂದು ಸತಿ ಶಿಲ್ಪಕಲ್ಲೆಲ್ಲ ಒರೆಸ್ಕೊಂಬರ್ತಾಯಿದ್ದೀನಿ. ಆಮೇಲೆ ಅದನ್ನೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ತಂದು ಇಟ್ಟಿದ್ದೀನಿ ಒಳಗೆ. ಅದು ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಪಾತ್ರೆ ಎಲ್ಲ ತೊಳೆದಿಕ್ಕಿದ್ದೀನಿ, ಅದನ್ನೆಲ್ಲ ಜೋಡಿಸ್ಬೇಕು. ಆಮೇಲೆ ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಬಾಕ್ಸು, ಇದು ಇಂದ್ರ ಅಂಗಡಿಯಿಂದ ಕೊಟ್ಟಿದ್ದಲ್ವ, ಅದಕ್ಕೆ ಈ ಬಾಕ್ಸಿಗೆ ಎಲ್ಲ ನಾನು ಫಿಲ್ ಮಾಡಿ ಇಟ್ಕೊಳ್ಳೋಣ ಅಂತ ನೋಡಿ, ಖಾರ ಪುಡಿ, ಸಾಂಬಾರು ಪುಡಿ, ಸಕ್ಕರೆ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ನಾನು ಈ ಥರ ತುಂಬಿ ಎಲ್ಲ ಇಟ್ಟುಬಿಟ್ಟಿದ್ದೀನಿ. ಸಿಲ್ವರ್ ಬಾಕ್ಸು, ಸಿಲ್ವರ್ ಅಲ್ಲ, ಸ್ಟೀಲ್ ಬಾಕ್ಸೆಲ್ಲ ನಾನು ಇಟ್ಕೊಂಡಿದ್ನಲ್ಲ, ಆ ಸ್ಟೀಲ್ ಬಾಕ್ಸ್ನೆಲ್ಲ ತೆಗೆದಿಟ್ಬಿಟ್ಟೆ. ಅತ್ತಗೆ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಇಟ್ಕೊಂಡ್ಬಿಡೋಣ ಅಂತ ಎಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತಟ್ಟೆ ನೋಡ್ತಾ ಇರ್ಬೋದು, ತಟ್ಟೆ ಲೋಟ ಎಲ್ಲ ನೀಟಾಗಿ ತೊಳೆದು ಶೆಲ್ಫ್ ಎಲ್ಲ ಒರೆಸಿ ನೀಟಾಗಿ ಇಟ್ಟಿದ್ದೀನಿ. ಆ ತಟ್ಟೆ ಸ್ಟ್ಯಾಂಡ್ ಒಂದಿಲ್ಲ, ತಟ್ಟೆ ಸ್ಟ್ಯಾಂಡು ತರಬೇಕು ನಾನು. ಇವಾಗ ಸ್ಟೀಲೆಲ್ಲ ಇದನ್ನೆಲ್ಲ ತೊಳೆದು ದಬ್ಬಾಕಿ ನಾನು ತೆಗೆದಿಟ್ಬಿಡ್ತೀನಿ, ಮೇಲೆ ಯೂಸ್ ಮಾಡಲ್ಲ, ತೆಗೆದಿಟ್ಬಿಡ್ತೀನಿ. 2000 years later. ಹಾಯ್ ಫ್ರೆಂಡ್ಸ್, ಇವತ್ತು ಅಂಗಡಿಗೆ ಹೋಗಿದ್ದೆ, ಏನೋ ತರಕ್ಕೆ ಹೋಗಿ ಏನೋ ತಂದಿದ್ದೀನಿ. ಇವತ್ತು ಅಮ್ಮ ಮತ್ತು ಮಕ್ಕಳೆಲ್ಲ ಬರ್ತಾಯಿದ್ದಾರೆ. ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಇವತ್ತಿಂದ ಆಲ್ರೆಡಿ ಓಪನ್ ಆಗಿದೆ ಸ್ಕೂಲು. ಇವತ್ತು ಬರ್ತಾಯಿದ್ದಾರೆ ಅಮ್ಮ ಎಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿನ ಅರ್ಧ ಗಂಟೆ ಬಿಡ್ತಾರೆ. ನಾನು ನೋಡಿ ತರಕಾರಿ ತರ್ತೀನಿ ಅಂತ ಹೋಗ್ಬಿಟ್ಟು ಈ ಸಕ್ಕರೆ, ಟೀ ಪುಡಿ ಅಂತ ಇದನ್ನು ತಗೊಂಡಿದ್ದೀನಿ. ತರಕಾರಿ ತರೋಕ್ಕೆ ಅಂತ ಹೋಗಿದ್ದೆ, ಅಲ್ಲಿ ಅಂಗಡಿ ತೆಗ್ದಿರಲಿಲ್ಲ. ಇನ್ನು ಸ್ವಲ್ಪ ಆ ಕಡೆ ಹೋಗಿದ್ದರೆ ಸಿಗೋದು. ನನಗೆ ಆ ಕಡೆ ಎಲ್ಲ ಹೋಗೋಕ್ಕಾಗಲಿಲ್ಲ, ಬೇಜಾರಾಯ್ತು. ಅದಕ್ಕೆ ತೊಗರಿಬೇಳೆ ತೊಗೊಂಬಂದು ಬೇಳೆ ಸಾಂಬಾರು ಮಾಡೋಣ ಇವತ್ತು, ತೊಗರಿಬೇಳೆ ಸಾಂಬಾರು ಅಂತ ಬೇಳೆ ತೊಗೊಂಬಂದೆ. ಆಮೇಲೆ ಸಕ್ಕರೆ, ಆಮೇಲೆ ಟೀ ಪುಡಿ. ಸಕ್ಕರೆ ಆಲ್ರೆಡಿ ಇತ್ತು, ಅಲ್ಲಿ ಬಾಕ್ಸಲ್ಲಿ ಇಕ್ಕಿದ್ದೀನಿ ನೋಡಿ. ಇರಲಿ, ಯಾಕಂದರೆ ಇವಾಗ ಜಾತ್ರೆ ಟೈಮ್ ಅಲ್ವಾ, ಜಾತ್ರೆಗೆ ಯಾರು ನೆಂಟರೆಲ್ಲ ಬರ್ತಾ ಇರ್ತಾರೆ. ಅದಕ್ಕೆ ಆಮೇಲೆ ಸುಮ್ಮನೆ ಅವಾಗ ಪದೇ ಕಾಲೇಜ್ ಮೇಲೆ ಹೋಗಿ ತರೋಕ್ಕಾಗಲ್ಲ ಅಂತ ಇವಾಗಲೇ ಇನ್ನೊಂದು ಕೇಳಿ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಟೀ ಪುಡಿ, ಇದು KT ಸ್ಪೆಷಲ್ ಟೀ ಪುಡಿ ತೊಗೊಂಡಿದ್ದೀನಿ. ಇವಾಗ ಬೇಗ ಅಮ್ಮರು ಬರೋ ಅಷ್ಟೊತ್ತಿಗೆ ನಾನು ಸಾಂಬಾರು ಅನ್ನ ಎಲ್ಲ ಮಾಡಿಟ್ಟಿರ್ತೀನಿ. ಯಾಕಂದರೆ ಅವ್ರ ಪಾಪ ಯಾವಾಗ ಉಂಡಿರ್ತಾರೋ ಏನೋ, ಈಗ ಬಸ್ಸಲ್ಲಿ ಬರ್ತಿರ್ತಾರೆ, ಬೇರೆ ಮಕ್ಕಳು ಬೇರೆ ಬರ್ತಿದ್ದಾರೆ. ಅದಕ್ಕೆ ಬೇಗ ಮಾಡಿಟ್ಟಿದ್ರೆ ಬಂದ ತಕ್ಷಣ ಮಕ್ಕಳೆಲ್ಲ ಊಟ ಮಾಡ್ತಾರೆ. ಅದಕ್ಕೆ ಬೇಗ ಸಾಂಬಾರೆಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಈಗ ಅಲ್ಲಿ ಎಕ್ಕು ಫಸ್ಟು, ಅಲ್ಲಿ ಇಕ್ಕು ಫಸ್ಟು, ಆಮೇಲೆ ತೋರ್ಸಂತೆ. ಕತ್ತೆ ಫಸ್ಟ್ ಮನೆಗಾಲ ಎಂತ ಸೊಪ್ಪು ಗೊತ್ತಾ? ತೆಗಿಯಮ್ಮಂದ ಈಗ ಅಲ್ಲಿ ನೋಡು. ಅಯ್ಯೋ, ಅದೆಷ್ಟು ಚಪ್ಪಲಿ ತತ್ತೀರಾ? ಮಮ್ಮಿ ಅಯ್ಯೋ 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 ಆಗ್ತವ? ಉಂಟಿದಾವೆ. ಉಂಟಿಲ್ಲ, ಹೆಂಗೆ ನಡೀತೀಯ? ನಡೆಯಕ್ಕೆಲ್ಲ ಬರುತ್ತೆ. ಬಾ, ಎಲ್ಲಿಗೆ ಹೋಗ್ತೀಯಾ? ಒಳಗೆ ಹೋಗ್ಬೇಡ. ಅದಕ್ಕೆ ನಾಲ್ಕೈದು ಜಾತ್ರೆ ನೋಡೋದು ಸ್ಟಾರ್ಟ್ ಆಗಿ 4-5 ದಿವಸ ಆಯ್ತು, ಇವತ್ತು 6 ದಿವಸ. ಗೌರ್ಮೆಂಟ್ ರಜೆ ಅಲ್ವಾ? ಹಿಂಗೆ ಅಯ್ಯೋ ಅಯ್ಯೋ, ನಿದ್ದೆ. ಏನು ನೋಡಿರಿ? ಮೈಸೂರಿಗೆಲ್ಲ ಹೋಗಿ ಹೆಂಗ್ ಮಾಡ್ಕೊಂಬಂದೆ ನನಗೆ ಗೊತ್ತಲ್ಲ. ನೆನ್ನೇನು ಅಪ್ಪಾಜಿ ನೆನ್ನೆ ತೋರಿಸಲ್ಲ ಅಪ್ಪಾಜಿ. ಹೋಗಿದ್ರು, ನನಗೆ ಗೊತ್ತಾಗಲಿಲ್ಲ, ತೋರಿಸಲಿಲ್ಲ. ಅಮ್ಮ ಒಂದು ಸ್ವೀಟ್. ಎಲ್ಲಿ ಸ್ವೀಟು?
ಸ್ವೀಟ್ ಇದು? ಅಮ್ಮ ಹಳೆ ಮೊಬೈಲಲ್ಲಿ ಇಲ್ಲಿ ಹೊರಗೆ ಹೋಗು. ಅಮ್ಮ ಈ ಮೈಸೂರು ಪಾಕ್ ನನಗೆ ತುಂಬಾ ಇಷ್ಟ. ಇಬ್ರಿಗೂ ಅರ್ಧ ಅರ್ಧ ಮಾಡ್ಕೊಡ್ತೀಯ ಅಮ್ಮ? ಇದು ಕೊಟ್ಟರೆ ಎಲ್ಲಿ ತಡಿಯೇ ತಡಿ ತಗೋತೀನಿ. ತಾತಗೆ ಕೊಟ್ಟಿಲ್ಲ, ಯಾವ ತಾತಿಗೆ? ಚಂದ್ರಪ್ಪಗೆ. ಇನ್ನೊಂದು ಬೇಕಾ? ಇದು ಕರ್ಜೆಕಾಯಿ ಕರ್ಜೆಕಾಯಿ ಅಲ್ಲ, ಸ್ವೀಟೇ ಇದು. ಆ ಕರ್ಜೆಕಾಯಿ ಥರ ಐತಿ. ಕೊಡಮ್ಮ. ಸಾಕಬೇ ತಿಂತೀನಿ. 2 ಬಾಕ್ಸ್ ಸ್ವೀಟ್ ತಿಂದಿರೋದು. ನಮ್ಮಪ್ಪ 2 ಬಾಕ್ಸ್ ಕೊಟ್ಟಿದ್ರಂತೆ ನಮ್ಮ 3 ಬಾಕ್ಸು. ಆದರೆ 2 ಬಾಕ್ಸ್ ತಿಂದು 1 ಬಾಕ್ಸ್ ನಾ ತಾಮ ಅಂತ ಹೇಳಿಕ್ಕೆ ತಂದಿರೋದು. ಇಲ್ಲಾಂದ್ರೆ ಇದನ್ನ ಅಲ್ಲೇ ತಿಂದು ಖಾಲಿ ಮಾಡಿರೋರು. ಏನು ಇದು ಅಲ್ಲಿ ತಗೊಂಡೋಗಲ್ಲ ಈತಲ್ಲ. ಇಲ್ಲಿ ಹೊರಗೆ ಹೋಗೋ ಬರಲ್ಲ, ಅಲ್ಲಿ ಹೋಗ್ಬೇಡ, ಹೊರಗಡೆ ಹೋಗಿಲ್ಲ. ಲೈಟ್ ಹಾಕಿತ್ತಲ್ಲ ಬಿಡು, ಹಂಗೆ ಹೋಗು. ಲೈಟ್ ಹಾಕಿತ್ತಲ್ಲ, ಹೋಗು ಹಂಗೆ. ಸಂಬಾರ ಮೊಬೈಲಲ್ಲಿ ಹೋಗು. ಆಶಾ ಸ್ವೀಟ್ ಸೆಂಟರ್. ನಡುವಂಪತ್ ನಿಮ್ಮ ಅಮ್ಮ ಏನು ಬಡ್ಕೊಂತದ. ಅಯ್ಯೋ ತಡೆ, ಊಟ ಮಾಡಂತೆ. ಅಲ್ಲೇ ಉಂಟಲ್ಲ ಬಿಡು. ನೋಡಿ ಮಕ್ಕಳೆಲ್ಲ ಬಂದರು. 1 ನಿಮಿಷನೂ ಮನೆಗಿರಲಿಲ್ಲ. ಮತ್ತೆ ಅಜ್ಜಿ ಮನೆ ಹತ್ರ ಓಡಿದ್ರು. ಆಮೇಲೆ ಇನ್ನೊಂದು ಬಾಕ್ಸು ಸ್ವೀಟ್ ಇತ್ತು, ಅದು ನೋಡೇ ಇರಲಿಲ್ಲ ನಾನು. ಅದಕ್ಕೆ ತೆಗೆದು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಏನು ಸ್ವೀಟ್ಸ್ ಇದೆ ಅಂತ. ನೋಡಿ ಇಲ್ಲಿ 2 ಲಾಡುಂಡೆ ಇದೆ. ಅಲ್ಲಿ ಅಮ್ಮ ಪಕ್ಕದ ಮನೆಯಲ್ಲಿ ಬೆಂಗಳೂರಲ್ಲಿದ್ರಲ್ಲ, ಅಲ್ಲಿ ಅಮ್ಮನ ಪಕ್ಕದ ಮನೆಯಲ್ಲಿ ಒಬ್ಬರು ಕೊಟ್ಟಿದ್ರಂತೆ ತೊಗೊಂಡೋಗಿ ಅಂತ. ಮಕ್ಕಳಿದ್ರಲ್ವ ಅಲ್ಲಿ ನಮ್ಮ ಹುಡುಗರ ಕೈಲಿ ಕೊಟ್ಟಿದ್ರಂತೆ. ಅದಕ್ಕೆ ಅಮ್ಮ ತಗೊಂಬಂದಿತ್ತು ಅದನ್ನು. ಏನು ತಿನ್ಸೋದು ರೊಟ್ಟಿ ಬಂದು ತಿನ್ಸೋದು. ನಮ್ಮ ಅಜ್ಜಿ ಥರ ಇದ್ಬಿಟ್ರೆ ಇದು ಮೋತಿಚೂರ್ ಲಾಡು. ಅದೇನೀತ ಒಂದು ಏನು ಬಾಯಿಕ್ಕಿಲ್ಲ. ಇದು ಅಲ್ವಾ? 4 ಬಾಕ್ಸ್ ಅಲ್ವಾ. ಆಮೇಲೆ ಇದೆ ಅಂತ ಗೊತ್ತಿಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಬಾಯಿಗೆ ಹಿಂಗೆ ತೋರಿಲ್ಲ. ಇದು ಇದೇನು ಹಿಂಗೈತಿ? ಇದು ಈ ಥರ ಕಡಲೆ ಬೀಜ ಚಿಕ್ಕಿ ಥರ ಐತಿ. ಒಟ್ಟಿನಾಗ ಏನಂತ ಗೊತ್ತಿಲ್ಲ. ಇದು ಏನೇನು ಸ್ವೀಟಪ್ ಇದು? ಒಂದು ಗೊತ್ತಿಲ್ಲ ನನಗೆ ಹೆಸರು. ಇದು ನಾನು 18ನೇ ತಾರೀಕು ಇನ್ನೇರ ಇದು ಬೇರೆ ಐತಿ ಜಾತ್ರೆಗೆ ಅದು ಹೆಂಗೆ ಕರ್ಕೊಂಡು ಹೋಗೋದಂಗೆ ಗೊತ್ತಿ. ಇನ್ನೇನಿನ್ನ ಹತ್ತಿರ ಶನಿವಾರ ಬರೋದಂತ ಮಾಡಿದ್ವಿ. ಇದು ಚೆನ್ನಾಯ್ತಲ್ಲ ಸ್ವೀಟ್. ಈ ಥರ ಕೊಬ್ಬರಿ ಇದೆಂಥದ್ದು ಖರ್ಜೂರ. ಮತ್ತು ಇಷ್ಟೆಲ್ಲ ಅಂದರೆ ನೋಡಿ, ಮತ್ತೆ ಅಮ್ಮ ಏನು ತಗೊಂಬಂದಿದೆ ಅಂತ ಊರಿಂದ ತೋರಿಸ್ತೀನಿ. ಇಲ್ಲಿ ಫ್ರೂಟ್ಸ್ಗಳು ತಂದಿದೆ, ಹಣ್ಣುಗಳು. ಮತ್ತು ಮಕ್ಕಳನ್ನ ಬಸ್ಸಲ್ಲಿ ಕರ್ಕೊಂಬರುತ್ತಲ್ಲ, ಮಕ್ಕಳಿಗೆ ಮಧ್ಯದಲ್ಲಿ ಏನಾದ್ರು ತಿನ್ನಂಗಾದರೆ ಕೊಡಬೇಕಲ್ಲ ಏನಾದರೂ ಮಕ್ಕಳಿಗೆ. ಬರೀ ಕೈಯಲ್ಲಿ ಹಾಗೆ ಬರಬಾರ್ದು ಮಕ್ಳನ್ನ ಕರ್ಕೊಂಡು ಅನ್ನೋ ಕಾರಣಕ್ಕೆ ನಮ್ಮಮ್ಮ ಏನೇನು ತಗೊಂಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಫ್ರೂಟ್ಸ್ ತಂದಿದೆ, ಆಮೇಲೆ ಕ್ಯಾರೆಟ್ ಕೂಡ ತಂದಿದ್ದೆ. ನಾನು ಚಿಕ್ಕ ಮಗಳು ಕ್ಯಾರೆಟ್ ಅಂದರೆ ಇಷ್ಟ, ಅವಳು ತಿಂತಾಳೆ ಅನ್ನೋ ಕಾರಣಕ್ಕೆ ಬಸ್ಸಲ್ಲಿ ಕ್ಯಾರೆಟ್ ಕೂಡ ಅವಳಿಗೆ ಅಂತ ಕ್ಯಾರೆಟ್ ತಂದೈತೆ. ಮತ್ತು ಇಲ್ಲಿ ನೋಡಿ ಬೋಟಿ ಥರ ಎಣ್ಣೆಲಿ ಕರಿಯೋದು, ಅದನ್ನು ನನಗೋಸ್ಕರ ತಂದಿರೋದಿಲ್ಲಿ. ಆಮೇಲೆ ನೋಡಿ ಕಡಲೆ ಬೀಜ ತಂದೈತೆ. ಆಮೇಲೆ ಇನ್ನೊಂದು ಇದು ಬೋಟಿ ಪಕ್ಕ ಇದೆಯಲ್ಲ, ಅಲ್ಲಿ ಅದರಲ್ಲಿ ಸಂಡಿಗೆ ಅಮ್ಮ ಹಪ್ಪಳ ಮಾಡಿತ್ತಲ್ಲ, ಅದನ್ನೆಲ್ಲ ಕರ್ಕೊಂಡು ಎಣ್ಣೆಲಿ ಅದನ್ನು ಕವರಿಗೆ ಹಾಕೊಂಬಂದೈತಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಖಾರ ಥರ ಏನೋ ಇದೆ. ಅದು ಫುಲ್ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ ಥರ ಸ್ವೀಟ್ ಖಾರ ಥರ ಇತ್ತು. ಅದನ್ನು ಎತ್ಕೊಂಬಂದಿದೆ. ಆಮೇಲೆ ದಾಳಿಂಬೆ ಹಣ್ಣು ಇರುತ್ತಲ್ಲ, ದಾಳಿಂಬೆ ಹಣ್ಣು ಸಹಿತ ಕಟ್ ಮಾಡಿ ನೋಡಿ ಹಾಕೊಂಬಂದಿದೆ. ಆಮೇಲೆ ಚಪಾತಿ ಮಾಡಿತ್ತು ಅಂತ ಚಪಾತಿನೂ ಸಹಿತ ತೊಗೊಂಡು ಬಂದಿದೆ. ಮತ್ತು ಪುಳಿಯೋಗರೆನೂ ಮಾಡಿಕೊಂಡು ಪುಳಿಯೋಗರೆನೂ ಒಂದು ಬಾಕ್ಸಿಗೆ ಹಾಕ್ಕೊಂಡು ನೋಡಿ, ಇಲ್ಲಿ ಪುಳಿಯೋಗರೆ ಗೊಜ್ಜು ಸ್ವಲ್ಪ ಉಳಿದಿತ್ತು ಅಂತ ತಂದಿತ್ತು ನನಗೆ. ಆಮೇಲೆ ಪುಳಿಯೋಗರೆನೂ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಬಂದಿದೆ ನೋಡಿ. ಇಷ್ಟು ನಮ್ಮಮ್ಮ ಮಕ್ಕಳನ್ನ ಕರ್ಕೊಂಬರ್ಬೇಕಾದ್ರೆ ಇಷ್ಟು ತೊಗೊಂಡು ಬಂದೈತೆ. ಮತ್ತು ವಾಟ್ರ್ ಬಾಟ್ಲು ಇಷ್ಟು ತೊಗೊಂಡು ಬಂದೈತೆ ನೋಡಿ. ಮಕ್ಕಳನ್ನ ಕರ್ಕೊಂಡು ಹೋದರೆ ಯಾವ ಥರ ಅಂತ ಇಷ್ಟು ಥರ ತೊಗೊಂಡೋಗ್ಬೇಕು ಅಂತ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ಸಪೋರ್ಟ್